ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಗಸ್ಟ್ 2ಕ್ಕೆ ನಿಮ್ದು ಎಕ್ಸಾಮ್ ಕೂಡ ಐತಿ. ಈಗ ಕೆದವರು ಹೊಸ ರೂಲ್ಸ್ ಅನ್ನು ಕೂಡ ತಂದಿದ್ದಾರೆ. OMR ಅಲ್ಲಿ ಈ ತಪ್ಪು ಏನಾದ್ರೂ ನೀವು ಮಾಡಿದ್ರಂದ್ರ 100% ಫೇಲ್ ಆಗ್ತೀರಿ. ಹಾಗಿದ್ರೆ OMR ಅಲ್ಲಿ ಏನೆಲ್ಲ ಬದಲಾವಣೆಯನ್ನ ಮಾಡಿದೆ ಕೆ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀವಿ. ಎಕ್ಸಾಮ್ ಬರೆಯಕ್ ಹೋದಾಗ ಈ ಒಂದು ಕೆಲಸ ಮಾಡ್ರಿ, 100% ನಿಮ್ದು ಕೂಡ ಸ್ಕೋರ್ ಆಗಿ ಆಗ್ತದ. ಬನ್ನಿ ಸ್ನೇಹಿತರೆ, ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆತ್ಮೀಯ ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ಅತ್ಯಂತ ಕಡಿಮೆ ಸಮಯದಲ್ಲಿ ಸಿಲೆಬಸ್ ಅನ್ನ ಕವರ್ ಮಾಡಲು ಶಾರ್ಟ್ ನೋಟ್ಸ್ ಅನ್ನು ಹುಡುಕ್ತಾರೆ. ಈ ನೋಟ್ಸ್ ಇಲ್ಲಿ ನೋಡ್ಕೋಬಹುದು. ನಿಮಗೆ ಬುಲೆಟ್ ಪಾಯಿಂಟ್ಸ್ ಇರುವ ನೋಟ್ಸ್ ಇರ್ತಾವ. ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಈ ನೋಟ್ಸ್ ಗಳು ತುಂಬಾ ಉಪಯುಕ್ತ ಆಗಿರ್ತಾವ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತು ನಂಗೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಇಲ್ಲಿ ಕಾಣ್ತದೆ ಈ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಅತ್ಯಂತ ಕಡಿಮೆ ಸಮಯದಲ್ಲಿ ನಿಮಗೆ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡುವಂತ ನೋಟ್ಸು. ಸ್ನೇಹಿತರೆ, ನಿಮಗೆ ಇವು ಪೊಲೀಸ್ ಸಿಲೆಬಸ್ಗೆ ಸಂಬಂಧಿಸಿದ ಸಿಲೆಬಸ್ ಅಲ್ಲಿ ಏನೇನೆಲ್ಲ ಟಾಪಿಕ್ ಇದಲ್ಲ ಎಲ್ಲಾ ಟಾಪಿಕ್ ನೋಟ್ಸು ಪ್ಲಸ್ ಜೊತೆಗೆ ನಿಮಗೆ 6 to 10th ನೋಟ್ಸು, ಅದ್ರ ಜೊತೆಗೆ PC, PSI, SD, FT ಅದು ಓಲ್ಡ್ ಕ್ವಶನ್ ಪೇಪರ್, ಅದ್ರ ಜೊತೆಗೆ ನಿಮಗೆ 1 year ಕರೆಂಟ್ ಅಫೇರ್ಸ್ ಇವೆಲ್ಲಾ ಸೇರಿ ಕೇವಲ 200 ರೂಪಾಯಿಗಾಗಿ ನೀಡಾಕತ್ತಾರ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಈ ನೋಟ್ಸು ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಉಪಯುಕ್ತ ಆಗಿರ್ತಾವ. ಲಿಮಿಟೆಡ್ ಆಫರ್ ಐತಿ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಮೆಸೇಜ್ ಹಾಕಿ, ಯಾರು ಕೂಡ ಕಾಲನ್ನು ಮಾಡಕ್ ಹೋಗ್ಬೇಡಿ. ಸ್ನೇಹಿತರೆ, ಇವೆಲ್ಲಾ ನೋಟ್ಸ್ ನಿಮಗೆ ಈ ನೋಟ್ಸ್ ಅಲ್ಲಿ ಬರ್ತಾವ್ರಿ. ಇವೆಲ್ಲಾ ನೋಟ್ಸ್ ಇರ್ತಾವ. ಇವು ಬಂದು PC, PSI, SD, FT ವಿಲೇಜ್ ಅಕೌಂಟ್ಗೆ ಕೂಡ ಯೂಸ್ ಆಗೋ ರೀತಿ ನೋಟ್ಸ್ ಇರ್ತಾವ. ಇವೆಲ್ಲಾ ನೋಟ್ಸ್ ಸೇರಿ ಇದು 250 ಐತಲ್ಲ. ಈಗ ಎಲ್ಲಾ ಅಭ್ಯರ್ಥಿಗಳಿಗೆ, ಬಡ ಅಭ್ಯರ್ಥಿಗಳು ಯೂಸ್ ಅಲ್ಲಿ ಕನಕ್ಕೆ ಕೇವಲ 200 ರೂಪಾಯಿಗೆ ನೀಡಲಾಗ್ತದ. ಇಂಟ್ರೆಸ್ಟ್ ಇದ್ದವರು ಮೆಸೇಜ್ ಹಾಕಿ. ಸ್ನೇಹಿತರೆ, ಇಲ್ಲಿ ನೋಡಕತ್ತಾರಲ್ಲ, ಇದು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಅಲ್ಲಿ ಬಂದ ಮಾಹಿತಿ ಆಗಿರ್ತದ. ಇಲ್ಲಿ ನೋಡ್ಕೊರಿ, OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆಯ ವೃತ್ತವನ್ನು ನೀಡಿದ್ದು 4 ಆಪ್ಷನ್ ಬದಲಿಗೆ 5 ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ನೀವು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆಯ ವೃತ್ತವನ್ನ ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷನ ಕೊಡ್ತಾರ. ಇಲ್ಲಿ ನೀವು ಯಾವುದೇ ರೀತಿಯ ಉತ್ತರವನ್ನ ನೀಡಿಲ್ಲ ಅಂದ್ರೆ, ಈಗ ಆಪ್ಷನ್ ನೋಡ್ರಿ, ABCD ಮತ್ತೆ E ಅಂತ ಇರ್ತದೆ ಅಲ್ಲಿ. ನಿಮ್ಗೆ ಆಪ್ಷನ್ ಇದು 1ನೇ ಪ್ರಶ್ನೆಗೆ ಏನೈತಲ್ಲ ಗೊತ್ತಿತ್ತ ಆಪ್ಷನ್ A ಇದ್ರೆ A ಹಾಕ್ರಿ, B ಇದ್ರೆ B ಹಾಕಿ, C ಇದ್ರೆ C ಹಾಕ್ರಿ. ಒಂದ್ ಪಕ್ಷದಲ್ಲಿ ನಿಮ್ಗೆ ಈ ಕ್ವಶನ್ ಗೊತ್ತಿಲ್ಲ, ಈ ಆನ್ಸರ್ ನನಗೆ ಗೊತ್ತಿಲ್ಲ, ಈ ಕ್ವಶನ್ ಕೆಂದ ಪಕ್ಷದಲ್ಲಿ ಆಪ್ಷನ್ ಏನಿದಿಲ್ಲ ಇದು ಲಾಸ್ಟ್ನೇದು ಈ ಆಪ್ಷನ್ ನ ಹಾಕ್ಬೇಕಾಗ್ತದ. ಓಕೆ, ನೀವು ಆಪ್ಷನ್ ಹಾಕಿದ್ರಪ್ಪ ಅಂದ್ರೆ ಅದಕ್ಕೆ ಯಾವುದೇ ರೀತಿ ಹಾಕುವ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ನೀವೇನಾದ್ರೂ ಈಗ ನಿಮ್ಗೆ ಆನ್ಸರು ಗೊತ್ತಿಲ್ಲ, ನೀವು ಅದನ್ನ ಖಾಲಿ ಬಿಟ್ಟು ಬಂದ್ರೆ ತಿಳ್ಕೊರಿ. ಈಗ ಇದಕ್ ಪ್ರಶ್ನೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ, ಮೊದಲು ಯಾವ ರೀತಿ ಮಾಡ್ತಿದ್ರಪ್ಪ ಅಂದ್ರ, ಪ್ರಶ್ನೆಗೆ ಆನ್ಸರ್ ಗೊತ್ತಿಲ್ಲ ಅಂದ್ರ ಅದನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿ ಬಿಟ್ಟು ಬಂದ್ಬಿಡ್ತಿದ್ರಿ. ಈಗ ಆ ರೀತಿ ಬಿಡುವಂತಿಲ್ಲ. ಆ ರೀತಿ ನೀವೇನಾದ್ರೂ ಬಿಟ್ರಪ್ಪ ಅಂದ್ರ 0.25 ಅಂಕಗಳನ್ನ ನೀವು ಒಟ್ಟಾರೆಯಾಗಿ ತೆಗೆದುಕೊಂಡ ಅಂಕದಲ್ಲಿ ಕಡಿಯುತ್ತೀವಿ ಅಂತೇಳಿ ಅಫಿಷಿಯಲ್ ಆಗಿ ಕೆದವರ ನಿಮಗೆ ಮಾಹಿತಿಯನ್ನ ಕೊಟ್ಟಾರ. ಸ್ನೇಹಿತರೆ, ನೀವು ಇಲ್ಲಿ ನೋಡಕತ್ತಿರಲ್ಲ, ಈ ರೀತಿ ನಿಮ್ದು OMR ಇರುತ್ತ ಕೆ ಎಕ್ಸಾಮ್ ಅಲ್ಲಿ. ಇದೊಂದು ಸ್ಕ್ರೀನ್ ಶಾಟ್ ಆದ್ರೆ ಹೊಡ್ಕೋರಿ. ಇಲ್ಲಿಕಂದ್ರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಾಗ ಐತ್ರಿ, ಜಾಬ್ ಅಲರ್ಟ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ದಾಗ ಐತಿ. ಅಲ್ಲಿ ಹೋಗಿ ಜಾಯ್ನ್ ಆಗಿ ಕೂಡ ನೋಡ್ಕೋಬಹುದು. ಇಲ್ಲಾಂದ್ರೆ ಇದೇ ಚಾನಲ್ದು ಕೂಡ ಟೆಲಿಗ್ರಾಮ್ ಗ್ರೂಪ್ ಕೂಡ ಇರ್ತದ. ಸ್ನೇಹಿತರೆ, ಇಲ್ಲಿ ನೋಡಕತ್ತಿರಲ್ಲ, ಈ ರೀತಿ ಆಪ್ಷನ್ ಗಳು ಇರ್ತಾವ ನಿಮಗೆ ABCDE. ಮೊದಲೇನಿರ್ತಿದ್ದು ಡಿ ಮಟ್ಟ ಅಷ್ಟೇ ಇರ್ತಿತ್ರಿ, ಈ ಆಪ್ಷನ್ ಇರ್ತಿದ್ದಿಲ್ಲ. ಇದನ್ನ ಈ ಆಪ್ಷನ್ ನ ಯಾವ ಕಾರಣಕ್ಕಾಗಿ ತಂದಾರಂತ ಇಲ್ಲಿ ಹೇಳ್ತೀನಿ ಕೇಳ್ರಿ. ಒಂದಿಷ್ಟು ಸ್ಕ್ಯಾಮರ್ಸ್ ಗಳಿಗೆ ಅನುಕೂಲವಾಗಬಾರ್ದಂತೇಳಿ ತಂದಿದ್ದ. ಮೊದಲಿಗೆ ಏನ್ ಮಾಡ್ತಿದ್ರಪ್ಪ ಅಂದ್ರ, ಸ್ಕ್ಯಾಮ್ ಅತಿ ಮಾಡಾಕ ಆಸ್ಪದ ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿ ತಂದಾರ. 11 ಪ್ರಶ್ನೆಗಷ್ಟ ಉತ್ತರ ಕೊಡುದ್ರಿ ಆಯ್ತು. 11 ಪ್ರಶ್ನೆಗೆ ಉತ್ತರ ಕೊಟ್ಟ. ಲಾಸ್ಟ್ ಟೈಮ್ ಪೊಲೀಸ್ ಎಕ್ಸಾಮ್ ಅಲ್ಲಿ ನೋಡಿರ್ಬೋದು ನೀವು, ಎಷ್ಟು ಪ್ರಶ್ನೆಗೆ ಉತ್ತರ ನೀಡ್ರಿ ಅಂತ ಹೇಳಿ ಬರ್ರಿ ಅಂತ ಕೊಟ್ಟಿದೆ. ಇದನ್ನ 11 ಬರ್ಕೊಂಡ ಕೈ ಬಿಟ್ಬಿಡುದು. ಮಿನಿಮಮ್ 11 ಇರುತ್ತೆ, 11 ಬರೀದು. ಅದಕ್ಕೆ ಏನ್ ಮಾಡುದು, ಅದನ್ನ ವಾಪಸ್ OMR ತರಿಸ್ಕೊಂಡು ಅಥವಾ ಸ್ಕ್ಯಾಮ್ ಮಾಡೋರಿಗೆ ಅನುಕೂಲ ಆಗ್ಬಾರ್ದು ಅಂತೇಳಿ ಈ ರೀತಿ ಮಾಡ್ಯಾರ. ಅದನ್ನ 99 ಮಾಡಿ 99 ಕ್ವಶನ್ಸ್ ಹಾಕೊಂಡ್ಬಿಡುದು. ಈ ರೀತಿ ಕೂಡ ಸ್ಕ್ಯಾಮ್ ಆಗ್ಬಾರ್ದು ಅಂತ ಹೇಳಿ ಅನ್ನೋ ಕಾರಣಕ್ಕಾಗಿ ಕೇದವರು ಬಹಳ ತಲೆ ಓಡಿಸಿ ಮಾಡಿದ್ರಿ ಇದು. ನಿಮಗೀಗ ಆಪ್ಷನ್ ಗೊತ್ತಿತ್ತಾ? ಓಕೆ, ನನಗೆ 1ನೇ ಆಪ್ಷನ್ಗ ಆನ್ಸರ್ ಗೊತ್ತೈತಿ, ನಾ A ಹಾಕಿನಿ. 2ನೇದು ಕ್ವಶನ್ಗೂ ಗೊತ್ತೈತಿ, ನಾ C ಹಾಕಿನಿ. 3ನೇದು ಗೊತ್ತೈತಿ, ನಾ B ಹಾಕಿನಿ. 4ನೇದು ಗೊತ್ತಿರಂಗಲ್ಲ, ನಿಮಗೆ ಕೈ ಬಿಟ್ಟಿರ್ತೀರಿ. 5ನೇದು ಗೊತ್ತೈತಿ, ಇದನ್ನ ಹಾಕಿರಿ. 6ನೇದು BC ಹಾಕಿರಿ. ಇಲ್ಲಿ ನಿಮ್ಮ 4ನೇ ಪ್ರಶ್ನೆ ಇದೇನೈತಿ, ಇದು ಖಾಲಿ ಬಿಡ್ತಿದ್ರಿ ಮೊದಲ. ಬಟ್ ಇವಾಗ ಏನೈತಲ್ಲ, ಇವ್ 4 ಆಪ್ಷನ್ ಅಲ್ಲಿ ನಿಮ್ಗ ಆನ್ಸರ್ ಗೊತ್ತಿಲ್ಲ ಅಥವಾ ಇದನ್ನ ಕ್ವಶನ್ ಅನ್ನ ನೀವು ಬಿಟ್ಟು ಬರಾಕತ್ತೀರ ಅಂದ್ರೆ ಆ ಕ್ವಶನ್ ನ ಟಚ್ ಮಾಡಿಲ್ಲ ಅಂತ ಅನ್ನಕತ್ತಿದ್ರ ಅಂದ್ರ ಅವಾಗ ಆಪ್ಷನ್ E ಅನ್ನ ಹಾಕ್ಬೇಕು. ಯಾವ ಕ್ವಶನ್ ನ ನೀವು ಟಚ್ ಮಾಡಿರಂಗಿಲ್ಲ ಆ ಕ್ವಶನ್ ಗೆ ನೀವು E ಹಾಕ್ಬೇಕು. ಒಂದ್ ವೇಳೆ ನೀವೇನಾದ್ರೂ ಈ ಆಪ್ಷನ್ ನ ಹಾಕ್ಲಿಲ್ಲಪ್ಪ ಅಂದ್ರ, ಕ್ವಶನ್ ಟಚ್ ಮಾಡದೇ ಇರೋ ಕ್ವಶನ್ ಹೇಳಕತ್ತಿದ್ರಿ, ಟಚ್ ಮಾಡದೇ ಇರೋ ಕ್ವಶನ್ ಗೆ ಈ ಆಪ್ಷನ್ ನ ಕಡ್ಡಾಯವಾಗಿ ಹಾಕಿ ಬರಲೇಬೇಕು. ಒಂದ್ ವೇಳೆ ನೀವೇನಾದ್ರೂ ಹಾಕ್ಲಿಲ್ಲ, ಹಂಗ ಬಂದ್ರಪ್ಪ ಅಂದ್ರ ಅದನ್ನ
0.25 ಮಾರ್ಕ್ಸ್ ಅನ್ನ ನಿಮ್ದು ಒಟ್ಟಾರೆಗೆ ಗಳಿಸಿದ ಅಂಕದಲ್ಲಿ ಕಡಿತ ಮಾಡ್ತಾರ. ಆಯ್ತು, ಎಲ್ಲ ಕೂಡ ಕ್ಲಿಯರ್ ಅಂತ ಅನ್ಕೋತೀನಿ. ಇವು ಆಪ್ಷನ್ ಏನದಾರ 4 ನೀವು ಕೊಟ್ಟಂತ ಆಯ್ಕೆಗಳಲ್ಲಿ ಒಂದಿರ್ತೈತಿ. ನಿಮಗ ಆನ್ಸರ್ ಗೊತ್ತಿಲ್ಲಪ್ಪ ಅಂದ್ರ ನೀವು ಅದನ್ನ ಖಾಲಿ ಬಿಟ್ಟು ಬರ. ಯಾಕಂದ್ರ ತಪ್ಪು ಉತ್ತರಗಳಿಗೆ 0.25 ಅನ್ನ ಇಲಾಖೆದವ್ರು ತೆಗಿತಾರ. ಸುಳ್ಳ ಯಾಕೆ ತಪ್ಪು ಕೊಡು, ನಾವು ತಪ್ಪು ಕೊಡೋದು ಬೇಡ ಅಂತೇಳಿ ಕ್ವಶನ್ಸ್ ಗಳನ್ನ ಬಿಟ್ಟು ಬರ್ತಿರ್ತೀರಿ. ಕ್ವಶನ್ಸ್ ಏನ್ ಬಿಟ್ಟು ಬಂದಿರತ್ತಿಲ್ಲ ಅಂತ ಕ್ವಶನ್ಗೆ ಈ ಆಪ್ಷನ್ ಅನ್ನ ನೀವು ತಪ್ಪದೆ ಟಿಕ್ ಮಾಡ್ಬೇಕು. ಯಾವಾಗ? ಲಾಸ್ಟ್ 5 ನಿಮಿಷ ಟೈಮ್ ಕೊಡ್ತಾರೆ ಇದಕ್ಕ. ಎಕ್ಸಾಮ್ ಮುಗಿದ ಮೇಲೆ 5 ನಿಮಿಷ ಟೈಮ್ ಕೊಡ್ತಾರ. ಅವಾಗ ಯಾವ್ಯಾವೆಲ್ಲ ಕ್ವಶನ್ ಅನ್ನ ಬಿಟ್ಟಿರ್ತೀರಿ ನೋಡ್ರಿ, ಆ ಕ್ವಶನ್ಗೆ ಈ ಆಪ್ಷನ್ ಅನ್ನ ಫಿಲ್ ಮಾಡಿ ಬರಬೇಕಾಗ್ತದ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲ ಕೂಡ ಕ್ಲಿಯರ್ ಆಗೈತೆ ಅಂತ ಅನ್ಕೋತೀನಿ. ಇನ್ನೂ ಏನಾದ್ರು ಡೌಟ್ ಇದ್ರ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಶೇರ್ ಮಾಡ್ತೀನಿ ಅಥವಾ ನಿಮಗೆ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಸ್ನೇಹಿತರೆ, ನಿಮಗೇನಾದ್ರೂ ಅತ್ಯಂತ ಕಡಿಮೆ ಸಮಯದಲ್ಲಿ ಪೊಲೀಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಿಲೆಬಸ್ ಅನ್ನ ಕವರ್ ಮಾಡಲು ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಹಾಯ್ ಪೊಲೀಸ್ ನೋಟ್ಸ್ ಅಂತ ಹಾಕ್ರಿ. ಕೇವಲ 200 ರೂಪಾಯಿದಲ್ಲಿ ನಿಮ್ಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲಾ ನೋಟ್ಸು ಪ್ಲಸ್ ಓಲ್ಡ್ ಕ್ವಶನ್ ಪೇಪರ್, 1 ಇಯರ್ ಕರೆಂಟ್ ಅಫೇರ್ಸ್, 6 to 10 ನೋಟ್ಸ್ ಎಲ್ಲ ಸೇರಿ 200 ರೂಪಾಯಿಗೆ ನಿಮಗೆ ನೋಟ್ಸ್ ಅನ್ನ ನೀಡಲಾಗ್ತದ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಮೆಸೇಜ್ ಹಾಕಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.